ನಾಳೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್, 100ಕ್ಕೆ 100 ಕರ್ನಾಟಕ ಬಂದ್. ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆಯೂ ಇಲ್ಲ, ಮುಂದೋಗೋ ಪ್ರಶ್ನೆಯೂ ಇಲ್ಲ. ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ 6ರಿಂದ ಸಂಜೆ 6. ನಮಗೀಗಾಗಲೇ ಯಾವುದಕ್ಕೋಸ್ಕರ ನಾವು ಬಂದ್ ಮಾಡ್ತೀವಿ? ಒಂದು ನಿಮಿಷ, ಬಂದ್ ಅಂದ್ರೇನು? ಬಂದ್ ಒಂದಿನ ನೀವು ವಾಹನಗಳು ಓಡಿಸ್ಬೇಡಿ, ಮನೆಯಲ್ಲಿ ಆರಾಮಾಗಿರಿ, ಶಾಲಾ ಕಾಲೇಜುಗಳು ಮುಚ್ಚಿ. ಇದು ಒಂದು ರೀತಿ ಕ್ರಾಂತಿ ಅಲ್ಲ, ಇದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಲ್ಲಿ ಶಾಂತವಾಗಿ ನಿಮ್ಮ ಕಡೆ ಇರಿ. ಬಂದು ಯಾರ ಬಗ್ಗೆನೂ ಗಲಾಟೆ ಮಾಡೋಕ್ಕಾಗಲಿ, ನುಗ್ಗೋಕ್ಕಾಗಲಿ, ಹೊಡೆಯೋಕ್ಕಾಗಲಿ, ಬೆಂಕಿ ಇಡೋಕ್ಕಾಗಲಿ ಅಲ್ಲ. ಬಹುಶಃ ಪೊಲೀಸ್ನವರು ಇದನ್ನ ಎಲ್ಲೋ ಕರ್ನಾಟಕ ಬಂದ್ ಅಂದ್ರೆ ಎಲ್ಲೋ ಬೆಂಕಿ ಇಡಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ತಿಳಿದಿರ್ಬೋದು. ಮೊದಲು ಅವ್ರು ಅರ್ಥ ಮಾಡ್ಕೊಳ್ಬೇಕು. ಕರ್ನಾಟಕ ಬಂದ್ ಯಾರಿಗಾಗಿ? ಉತ್ತರ ಕರ್ನಾಟಕಕ್ಕಾಗಿ. ಯಾರಿಗಾಗಿ? ಕಲ್ಯಾಣ ಕರ್ನಾಟಕಕ್ಕಾಗಿ, ಇಡೀ ರಾಜ್ಯಕ್ಕಾಗಿ, ಬೆಳಗಾವಿಗಾಗಿ, MESಗಾಗಿ. ಶಿವಸೇನೆ ವಿರುದ್ಧ ಬೆಳಗಾವಿ ಜಿಲ್ಲೆ ಅಧಿಕಾರ, ಸಾಂಬಾಜಿ ಪ್ರತಿಬೇಡ. ಕಂಡಕ್ಟರ್ ಮೇಲೆ ಏಟ್ ಬಿದ್ದಿದೆ, ಕನ್ನಡ ಚಾಲಕನ ಮೇಲೆ ಬೆಳಗಾವಿಯಲ್ಲಿ ಹೊಡೆದಿದ್ದಾರೆ. ನೇರವಾಗಿ ಹೇಳ್ತೀನಿ, ಇಡೀ ಕರ್ನಾಟಕದ ಚಾಲಕರು ಒಂದೇ ಸಮನೆ ಹೇಳ್ತಾ ಇದ್ದೀನಿ. ರಾಜ್ಯಪಾಲರ ಚಾಲಕರಾಗ್ಬೋದು, ಮುಖ್ಯಮಂತ್ರಿ ಚಾಲಕರಾಗ್ಬೋದು, ಯಾರೇ ಚಾಲಕರಾಗ್ಲಿ, ನೀವು ಇಡೀ ಕರ್ನಾಟಕದಲ್ಲಿ ವಾಹನ ಹತ್ತಲೇಬಾರದು. 22 ನಾಳೆ ಚಾಲಕರಿಗೆ ಶಕ್ತಿ ಕೊಡೋದಕ್ಕೆ, ಚಾಲಕರಿಗೆ ಧೈರ್ಯ ತುಂಬೋದಕ್ಕೆ, ಚಾಲಕರಿಗೆ ನಾಳೆ ಒಂದು ರೀತಿ ಚಾಲಕರ ದಿನಾಚರಣೆ. ಯಾವುದೇ ಚಾಲಕರು ರಿಕ್ಷಾ, 4 ಚಕ್ರಗಳು, ಮುಖ್ಯಮಂತ್ರಿ, ಮಂತ್ರಿ, MLA, MP ಯಾರು ಗಾಡಿ ಹತ್ತಬಾರದು. ಯಾರು ಏನೇ ಹೇಳಿ, ಏನೇ ಮಾತಾಡಲಿ, ಚಾಲಕರಿಗೆ ಸ್ವಾಭಿಮಾನ, ಚಾಲಕರಿಗೆ ಗೌರವ. ಆ ದೃಷ್ಟಿಯಿಂದ ನಾಳೆ ಚಾಲಕರು ಯಾರು ಅಥವಾ ಕೋಡ್ದು ಮಹದಾಯಿ, ಕಳಸಾ ಬಂಡೂರಿ ನಾಳೆ ಸಂಪೂರ್ಣವಾಗಿ ಹುಬ್ಬಳ್ಳಿ, ಧಾರವಾಡದಲ್ಲಿ ಸಂಪೂರ್ಣ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಮಹದಾಯಿ, ಕಳಸಾ ಬಂಡೂರಿ 2 ದಿವಸದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಗೋವಾಕ್ಕೋಸ್ಕರ ಕರ್ನಾಟಕವನ್ನ, ಬೆಳಗಾವಿಯನ್ನ, ಧಾರವಾಡವನ್ನ, ಹುಬ್ಬಳ್ಳಿಯನ್ನ ಕಡೆಗಣಿಸಿದ್ದೀರಿ. ನಾಳೆ ನರಗುಂದದಲ್ಲಿ ಭಾರಿ ಹೋರಾಟ ರೈತರು ಮಾಡ್ತಾರೆ. ಸಂಪೂರ್ಣ ಮಹದಾಯಿ ಪರವಾಗಿ ನವಲಗುಂದ, ನರಗುಂದ ಭಾರಿ ಹೋರಾಟ ನಾಳೆ. ಕೊಪ್ಪಳ ಸುತ್ತ ಕಾರ್ಖಾನೆ ಬೇಡ. ಕರ್ನಾಟಕದಲ್ಲಿ ಪರಭಾಷೆಯವರು ಎಷ್ಟಿದ್ದಾರೆ? ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ಪರಭಾಷೆಯವರು ದಾಳಿ ಆಗುತ್ತೆ. ಪರಭಾಷೆಯವರಿಂದ ಕನ್ನಡಿಗರು ಕಣ್ಣೀರಿಡಬೇಕಾಗುತ್ತೆ. ಎಚ್ಚರ ಕನ್ನಡಿಗರೇ, ಎಚ್ಚರ. ನಾಳೆ ಬಂದ್ ಮಾಡೋ ಮೂಲಕ ಪರಭಾಷಿಗರ ದಬ್ಬಾಳಿಕೆಯನ್ನ ನಿಲ್ಲಿಸಲೇಬೇಕು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇವರು ದರೋಡೆಕೋರರು. LKG ಈ ಸಣ್ಣ ಮಕ್ಕಳಿಗೆ ಎಷ್ಟು ದುಡ್ಡು, ಎಷ್ಟು ಅವರು ವಸೂಲಿ, ಫೀಸ್ ಎಷ್ಟು, ಇವತ್ತು ಬಂದ್ ಮಾಡಿ ಅಂತಂದ್ರೆ ಇಂದು ಮುಂದೆ ನೋಡ್ತಾ ಇದ್ದೀರಿ. ಮತ್ತು ನೀವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ತೀರಿ, ಕನ್ನಡದಲ್ಲಿ ನಾವು ಬೋಧನೆ ಮಾಡೋಲ್ಲ ಅಂತ. ಏನಿದು ತರ? ಇದು ಅತ್ಯಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಇದೆಲ್ಲ ಮಂತ್ರಿಗಳು, ಶಾಸಕರುಗಳು, MP ಗಳು ಇವರೇ ನಡೆಸ್ತಾ ಇರೋದು. ಬಹುತೇಕ
ಶಿಕ್ಷಣ ಸಂಸ್ಥೆಗಳೆಲ್ಲ ಇವ್ರ ಕೈಲೇ ಇದೆ. ಇದು ಬಹಳ ಗಂಭೀರ. ಕನ್ನಡ ಮಹಾಮಹಿಮರ ಪ್ರತಿಮೆ ಮಹಾರಾಷ್ಟ್ರದಲ್ಲಿ ಬೇಕು. ಬೆಳಗಾವಿಯಲ್ಲಿ ಶಿವಾಜಿ ಪ್ರತಿಮೆ, ಬೆಂಗಳೂರಿನಲ್ಲಿ ಶಿವಾಜಿ ಪ್ರತಿಮೆ, ಸಂಭಾಜಿ ಪ್ರತಿಮೆ. ಆದರೆ ಮಹಾರಾಷ್ಟ್ರದಲ್ಲಿ ಬೇಡವಾ ಇದು? ಯಾಕೆ ಬೇಡ? ಏನ್ ಇಲ್ಲಿ ಬೇಕು, ಅಲ್ಲಿ ಯಾಕೆ ಬೇಡ? ಮಾಡಲೇಬೇಕು ನೀವು. ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ. ನಾನು ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಯವರಿಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ನೀವು ಮಾಡಿದ್ರೆ ಮಾತ್ರ ಪ್ರತಿಭಟನೆ. ಯಾವಾಗಲಿಂದ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ? DK ಶಿವಕುಮಾರ್ ಅವರೇ, ನಿಮ್ಮ ಬಗ್ಗೆ ಗೌರವ ಇದೆ, ಬಹಳ ಗಂಭೀರವಾಗಿ ಚಿಂತನೆ ಮಾಡಬೇಕು. ಕೇಂದ್ರ ಸರ್ಕಾರ ಇವತ್ತು ಏನ್ ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಕಾಂಗ್ರೆಸ್, BJP, JDS ಎಲ್ಲರೂ ನಮ್ಮ ಜೊತೆಯಲ್ಲಿ ನಿಲ್ಬೇಕು.